ಈ ದೇಶ ಬಿಜೆಪಿದಲ್ಲ, ಜೆಡಿಎಸ್ ದಲ್ಲ, ಕಾಂಗ್ರೆಸ್ ದಲ್ಲ. ಈ ದೇಶ ನಮ್ದು ನಿಮ್ದು. ಯಾವ ಬಿಜೆಪಿಯವರಾಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಯಾರೇ ಪೊಲಿಟಿಕಲ್ ಪಾರ್ಟಿ ಅವ್ರ ಮನೆಯಿಂದ ದುಡ್ಡು ತಂದು ಹಾಕಲ್ಲ. ನಮಗೆ ನಮ್ಮ ದೇಶದ ತೆರಿಗೆನೆ ನಮ್ಮ ದೇಶಕ್ಕೆ ವಾಪಸ್ ಕೊಡಬೇಕು. ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಯುವಕರು ತಾವೇನಿದಿರಿ, ತಾವು ವಾಚ್ ಡಾಗ್ ಆಗ್ಬೇಕು. ನೀವು ಪ್ರೋಗ್ರಾಮ್ಸ್ ಬೇಸ್ಡ್, ಪಾಲಿಸಿ ಬೇಸ್ಡ್ ನ ನೋಡ್ಬೇಕು, ನಾ ಹೊರತು ಕಾಂಟ್ರವರ್ಸಿ ಬೇಸ್ಡ್ ಹೋಗ್ಬೇಡ್ರಿ ಅಂತ ತಮ್ಮಲ್ಲಿ ಕಳ್ಕಳೆ ಮನವಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನಾನು ಮೊದಲು ಚೇಂಜ್ ಆಗ್ಬೇಕು. ನೀವು ನಮ್ಮನ್ನ ಚೇಂಜ್ ಮಾಡ್ಬೇಕಾಗಿದ್ರೆ ನೀವು ಮೊದಲು ಚೇಂಜ್ ಆಗ್ಬೇಕು. ಎಲ್ಲಿವರೆಗೆ ನೀವು ಈ ವ್ಯವಸ್ಥೆಯಲ್ಲಿ ನೀವು ಜಾತಿ ಬಿಟ್ಟು, ಕರಪ್ಷನ್ ನೀವು ಬಿಟ್ಟು, ನೀವು ಪ್ರೋಗ್ರಾಮ್ಸ್ ಗಳನ್ನ, ಮ್ಯಾನಿಫೆಸ್ಟೋಗಳನ್ನ, ಯಾವ ಸರ್ಕಾರ ಯಾವ ಕಾರ್ಯಕ್ರಮ ಮಾಡಿದೆ, ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೀವು ಅದನ್ನು ಗುರುತಿಸಿದ್ರೆ ಮಾತ್ರ ಒಳ್ಳೆ ಭವಿಷ್ಯನ ಕಾಣಬಹುದು. ನೀವೇನ್ ಬೇಕಿದ್ ಮಾಡಬಹುದು, ನೀವ್ ಹೆಂಗ್ ಬೇಕಾದಂಗಿರ್ಬೋದು. ನಮ್ಮನ್ನ ಇಲ್ಲಿ ಬಂದು ಬಹಳ 100% ಕ್ಲಿಯರ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಟ್ರೆ ಆಗ್ತಕ್ಕಂಥ ವ್ಯವಸ್ಥೆ ಆಗ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು.